ಈ ನಮ್ಮ SS ರೋಡ್ ಬಗ್ಗೆ ನಮ್ಮ ಸಾಹೇಬರು ಕೂಡ ಎರಡು ಮಾತಾಡ್ತಾರೆ. ಸಾಹೇಬ್ರೆ, ರೋಡ್ ನಿಮ್ಗೆ ಏನು ಅನಿಸುತ್ತೆ? ಇಲ್ಲ ಸರ್, ಇಲ್ಲಿ ದಿನ ಬೆಳಗ್ಗೆ ಆದ್ರೆ ಒಂದೊಂದು ಆಕ್ಸಿಡೆಂಟ್ ಆಗ್ತಾ ಇದಾವೆ. ಇಲ್ಲಿ ಜನರ ಜೀವಕ್ಕೆ ಬೆಲೆನೇ ಇಲ್ದಂಗೆ ಆಗೋಗುತ್ತೆ. ನಾವು ನೋಡ್ದಂಗೆ ಕರ್ನಾಟಕದಲ್ಲಿ ಅತ್ಯಂತ ಕರಪ್ಟ್ ಊರು ಯಾವ್ದಾದ್ರು ಈಗ ಇದ್ರೆ ಅದು ಮಲೆಬೆನ್ನೂರು. ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ. ನೀವು ಪುರಸಭೆಗೆ ಹೋದ್ರೆ ಕಂದಾಯದಿಂದ ಹಿಡಿದು ಈ ಸ್ವತ್ತು ನೀವು ಸಮುದಾಯ ಆರೋಗ್ಯ ಕೇಂದ್ರ ಆಗಲಿ, ಮೊನ್ನೆ ನಮ್ಮ 3 ಪುರಸಭೆ ಅಧ್ಯಕ್ಷರು ರಾತ್ರಿ 4 ಗಂಟೆಗೆ ಸತ್ತಾರೆ, ಬೆಳಗ್ಗೆ 7 ಗಂಟೆ ಆದರೂ ಹಾಸ್ಪಿಟ್ಲ್ನವ್ರು ಬಂದು ನೋಡಿಲ್ಲ, ಹಾಸ್ಪಿಟ್ಲ್ ಹೊರಗಡೆ ಸತ್ತು ಬಿದ್ದಿದ್ದಾರೆ. ಇಲ್ಲಿ ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ದಂಗೆ ಹೋಗ್ಬಿಟ್ಟಿದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ನಾವು ಊರಿನ ಜನರ ಸಮಸ್ಯೆ ಇದು. ನಮ್ಮೂರ ಜನರಲ್ಲಿ ಸ್ವಾಭಿಮಾನ ಅನ್ನೋದು ಇಲ್ಲವೇ ಇಲ್ಲ. ಫಸ್ಟ್ ಆಫ್ ಆಲ್ ಪ್ರಶ್ನೆ ಯಾರಾದರೂ ಮಾಡ್ತಿದ್ದಾರೆ ಅಂದರೆ ಅದು ಅವ್ರಿಗೆ ಪ್ರಶ್ನೆ ಮಾಡೋರಿಗೂ ಪ್ರಶ್ನೆನೂ ಮಾಡೋಕ್ಕೆ ಕೊಡಲ್ಲ. ಈಗ ರೋಡ್ ಬಗ್ಗೆ ಯಾರಾದರೂ ಒಬ್ಬ ಆದರೂ ಜನಪ್ರತಿನಿಧಿ ಯಾರಾದರೂ ಬಂದು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ? ಈಗ 23 ಜನ ಕೌನ್ಸಿಲರ್ಗಳು ಯಾರು ಅದ್ರ ಬಗ್ಗೆ ಬಂದವರು ಚಕಾರ ಹತ್ತಲ್ಲ. ಯಾಕಂದ್ರೆ ಪಾಪ ಅವ್ರು ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಗೆದ್ದಿರ್ತಾರೆ, ಅವ್ರು ದುಡ್ಡು ಮಾಡೋದು ನೋಡ್ತಾ ಇರ್ತಾರೆ. ಈ ದಿವಸ ಬೆಳಗ್ಗೆ ಅವ್ರು ಬಂದು ಸಾಯ್ತದಾನೆ ಇಲ್ಲಿ ರೋಡ್ನಾಗ. ಶಾಸಕರಿಗೆ ಕೇಳ್ತಾರೆ, ಅವ್ರ ಪಾಪ ದಾವಣಗೆರೆ ಪಾಲಿಟಿಕ್ಸಲ್ಲಿ ಬ್ಯುಸಿ ಇದ್ದಾರೆ. ಇವರು ಲೋಕಸಭಾ ಸದಸ್ಯರಿಗೆ ಕೇಳ, ಅವ್ರು ಡೆಲ್ಲಿ ಪಾಲಿಟಿಕ್ಸಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಮತ್ತು ಲೋಕಲ್ ಇಲ್ಲಿರೋ ಜನರ ಪರಿಸ್ಥಿತಿ ಏನು? ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಸತ್ರೇನು ಇದ್ರೇನು ಬಿಟ್ರೇನು ಯಾರಿಗೂ. ಈಗ SS ರೋಡ್ ನೀವು ಮೇನ್ ರೋಡಲ್ಲೇ ನೋಡ್ರಿ, 100 ಅಂಗಡಿಗಳಿದಾವೆ. ದಿವಸ ಬೆಳಗ್ಗೆ ಆದ್ರೆ ಅವರು ಧೂಳು ಕುಡ್ಕೊಂತಾನೆ ಬದುಕ್ತಾ ಇದ್ದಾರೆ. ಬಟ್ ಒಬ್ಬನ ಎತ್ತು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಹಿಂಗೆ ಜನಕ್ಕೆ ಸ್ವಾಭಿಮಾನ ಅನ್ನೋದಿಲ್ಲ. ಈಗ ನೀವು ಸುಮ್ಮನೆ ಪ್ರಶ್ನೆ ಮಾಡ್ತಾ ಇದ್ದೀರಾ, ನಿಮಗೆ ನೋಡಕ್ ಆಗ್ಲಿದೆ. ಬಟ್ ಯಾರು ಅನುಭವಿಸ್ತಾ ಇದಾರಲ್ಲ ಅವರಿಗೆ ನೋವಿಲ್ಲ ಅದ್ರ ಬಗ್ಗೆ. ಇದು ಸುಮ್ಮನೆ ಇದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಣ್ಣ. ಈಗ ನೀವು ನೋಡ್ರಿ, ಮಲೆಬೆನ್ನೂರು ಎಷ್ಟು ಕರಪ್ಟ್ ಇದೆ. ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಇದೆ. ಇಲ್ಲಿ ನೀವು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋಗ್ರಿ, ಪುರಸಭೆಗೆ ಹೋಗ್ರಿ, ಲಕ್ಷಾಂತರ ರೂಪಾಯಿ ವ್ಯವಹಾರ. ಏನು ಮಾಡ್ತಾ ಇದ್ದಾರೆ ಇವರು? ಗೌರ್ಮೆಂಟ್ ಸರ್ಕಾರದಿಂದ ಬರ್ತಾ ಇರೋ ಗ್ರಾಂಟ್ಗಳು ಏನು ಮಾಡ್ತಾ ಇದ್ದಾರೆ? ಯಾವ ಆರ್ಗನೈಸೇಷನ್ ಏನು ಕೆಲಸ ಮಾಡ್ತಾರೆ, ಯಾವ ಪಕ್ಷದವರು ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಪಾಲಿಟಿಷಿಯನ್ಸಿಗೆ ಹೇಳಿದ್ರೆ ಅದು ನಮ್ಗೆ ಉಪಯೋಗ ಇಲ್ಲ. ಯಾಕಂದ್ರೆ ಅವರು ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಮಾಡಿರ್ತಾರೆ. ಕೋಟ್ಯಾಂತರ ರೂಪಾಯಿ ಸುರಿದವ್ರು ಯಾರಾದ್ರೂ MLA ಆಗಿರ್ತಾರೆ, ಕೋಟ್ಯಾಂತರ ರೂಪಾಯಿ ಸುರಿದವ್ರು MP ಆಗಿರ್ತಾರೆ. ಇಲ್ಲಿ ಜನ ಏನು ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರೆ, ಮತ್ತು ಕೇಳಕ್ ಬಾಯಿಲ್ಲ ಅವರಿಗೆ. ಇದು ಸದ್ಯದ ಪರಿಸ್ಥಿತಿ. ಇದು ಉದ್ಧಾರ ಆಗಲ್ಲ ಇವರು. ನಾವು ಸಣ್ಣರಿದ್ದಂಗ್ಲೂ ನೋಡ್ತಾ ಇದ್ದೀವಿ, ಜನಪ್ರತಿನಿಧಿಗಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಎಲ್ಲ ಕರಪ್ಟ್ ಅದಾರೆ ಇಲ್ಲಿ. ಇದು ಸಮಸ್ಯೆಗಳು ಬಗೆಹರಿಲ್ಲ, ಇನ್ನು ಜಾಸ್ತಿನೇ ಆಗ್ತಾ ಹೋಗ್ತಾವೆ. ಇಷ್ಟೇ. ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಒಂದೊಂದು ಗುಂಡಿ ಎಷ್ಟೆಷ್ಟು ಅಡಿ ಆಳ ಇರ್ಬೋದು ಅಣ್ಣ? ಒಂದು 2 ರಿಂದ 3 ಜನ ಆರಾಮಾಗಿ ಕರ್ಕೊಂಬಂದು ಒಬ್ರಿಗೆ ಮಣ್ಣು ಮಾಡ್ಬೋದಲ್ಲಿ. ಮತ್ತೆ ಮಣ್ಣು ಮುಚ್ಚಿದ್ರೆ ಏನು ಕಾಣಲ್ಲ, ಮತ್ತೆ ಅವ್ನು ಇಲ್ಲಿ ಹೂತಿದ್ದಾರೆ ಅನ್ನೋದು ಹಂಗದಾವ್ ಗುಂಡಿಲಿ. ಅಷ್ಟು ಕ್ಲಿಯರಿಟಿ ಅದಾವ. ನೋಡೋಣ, ನೀನು ಮಾರ್ನಿಂಗ್ ಬೆಳಗ್ಗೆ ಬಂದು ನೀವು ಒಂದ್ಸತಿ ನೋಡ್ರಿ ಗುಂಡಿಗಳು ಹೆಂಗದಾವ ಅಂತೇಳಿ. ಯಾಕಂದ್ರೆ ಅವರು ಯಾರಾದ್ರೂ ಶಾಸಕರು, ಲೋಕಸಭಾ ಸದಸ್ಯರು ಬಂದ್ರೆ ಅವರು ಕೋಟ್ಯಾಂತರ ರೂಪಾಯಿ ಕಾರಣಕ್ಕೆ ಬರ್ತಾರೆ. ಅವ್ರಿಗೇನು ಸಮಸ್ಯೆ ಇಲ್ಲ. ಅದು ಇಲ್ಲಿ 2 ವೀಲರ್ ಗಾಡಿಯಾಗ ಅಡ್ಡಾಡೋರು, ಆಟೋದಲ್ಲಿ ಹೋಗೋರು, ದುಡ್ಡು ತಿನ್ನೋರಿಗೆ ಕಷ್ಟ ಅದು. ಅಂದ್ರೆ ನಿನ್ನ ಅನಿಸಿಕೆ, ಈ ನಮ್ಮ ಕರ್ನಾಟಕದಾಗ ಏನಾದರೂ ನಂಬರ್ 1 ಅನ್ನೋದಕ್ಕಿಂತ ಈ ತರ ಇತಿಹಾಸದಾಗ ಯಾವ್ದಾದ್ರು ಅದಾವ? ಇಲ್ಲ, ಮೋಸ್ಟ್ ಕರಪ್ಟೆಡ್ ಸಿಟಿ ಅಣ್ಣ ಮಲೆಬೆನ್ನೂರು. ಇಲ್ಲಿನ 23 ಜನ ಇವರು ನಾವು ಕೌನ್ಸಿಲರ್ಗಳಾಗ್ಲಿ ಇದ್ರ ಬಗ್ಗೆ ಯಾರು ಪ್ರಶ್ನೆ ಎತ್ತಲ್ಲ. ಬೋರ್ಡ್ ಹಾಕಿರಲ್ಲಣ್ಣ ಮಲೆಬೆನ್ನೂರಿಗೆ ನಿಮಗೆಲ್ಲ. ಅಲ್ಲಣ್ಣ, ಅದೇನೋ ಹೇಳ್ತಾರೆ, ಹೊಟ್ಟೆ ಗಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತೇಳಿ. ರೋಡ್ ಕಿತ್ತೋಗಿದ್ ರೋಡ್ ಹಿಡ್ಕೊಂಡು ಅವ್ರು ಬೋರ್ಡ್ ಹಾಕಿದಾರಲ್ಲ, ಅವ್ರು ನಾಚಿಕೆ ಮಾನ ಮರ್ಯಾದೆ ಇಲ್ದಾರವ್ರು. ಅವ್ರು ಯಾರು ಪುರಸಭೆ ಇದಾರಲ್ಲ, ಪುರಸಭೆ ಅಧ್ಯಕ್ಷ ಸತ್ತು 4 ಗಂಟೆಗೆ ಸತ್ತಿದ್ದಾರೆ. 7 ಗಂಟೆಗೆ ಡೆಡ್ ಬಾಡಿ ಹೊರಗೆ ಬಿದ್ದೈತಿ. ಇವ್ರಿಗೆ ಮಾನ ಮರ್ಯಾದೆ ಅನ್ನೋದು ಐತಾ? ಇವರಿಗೆ ಹೊಟ್ಟಿಗೆ ಅನ್ನ ತಿಂತಾರ, ಸಗಣಿ ತಿಂತಾರೆ ಇವರು. ಇವ್ರ ಮನೆಯವರು ಸತ್ತು ಬಿದ್ರೆ ಬಿಡ್ತಾರ? ಇದುವರೆಗೂ ಆರೋಗ್ಯ ಇಲಾಖೆ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಏನ್ ಮಾಡ್ತೀರಾ ಇವ್ರು ಇಂಥ ಜನ ಕೇಳ್ಕೊಂಡು? ಈಗ ಈ ತರ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಏನ್ ಬರ್ಬೋದು? ಹುಚ್ಚ ಇವನಂತಾರ ಅಷ್ಟೇ, ಮತ್ತಿನೇನಂತಾರ? ರಿಯಲ್ ಫ್ಯಾಕ್ಟ್ ರಿಯಲ್ ಆಗಿ ಹೇಳ್ತಾರ ವ್ಯಕ್ತಿ. ಮಲೆಬೆನ್ನೂರಾಗ ಯಾಕಪ್ಪ ಅಂದ್ರೆ ನಾವು ಒಂದು 10 ವಿಡಿಯೋ ಮಾಡಿದ್ದೆ ಅಣ್ಣ. ಯಾರ ಮಾತಾಡ್ರಿ ಅಂತಂದ್ರೆ ಐತಲ್ಲ, ಸುಮ್ಮನರಪ್ಪ ನಮಗೆ ಭಾರಿ ಅಣ್ಣ. ಯಾಕಂದ್ರೆ ಮಾತಾಡ್ತಾರ ಜನ, ಕೇಳರ್ಬೇಕಲ್ಲ. ಆ ಥರ ಕೇಳೋರಿಲ್ಲ ಇಲ್ಲಿ. ಎಲ್ಲರೂ ಅವ್ರವ್ರ ಕೆಲಸದಾಗ ಬ್ಯುಸಿ ಅದಾರ ಪಾಪ. ಹಂಗೆ ಅಂದ್ರೆ ಒಟ್ಟು ಈ ನಮ್ಮ ರೋಡ್ ಒಟ್ಟು ಇಲ್ಲ. ಇದು ನಮಗೆ ಅನ್ಸುತ್ತೆ, ಇದು ಪ್ರಪಂಚ ಪ್ರಳಯ ಆಗತ್ತಂಗ ರೋಡ್ ಆಗಲ್ಲ ಇದು. ಯಾರಾದ್ರೂ ದೊಡ್ಡ ಒಬ್ಬ ಸರ್ಕಾರಿ ಯಾರ ಅಧಿಕಾರಿ ಅಲ್ಲ, ಯಾರಾದ್ರೂ ಜನಪ್ರತಿನಿಧಿಗಳು ದೊಡ್ಡವ್ರು ಯಾರಾದ್ರೂ ಸಾಯ್ಬೇಕಿಲ್ಲ ಆಕ್ಸಿಡೆಂಟ್ ಆಗಿ, ಅದಾದ್ಮೇಲೆ ಆಗ್ಬೋದು ನೋಡೋಣ. ಆದ್ರೆ ಅಲ್ಲಿ ತನಕ ಯಾರಾದ್ರೂ ಮಿನಿಸ್ಟರ್ಗಳು, MLAಗಳು, MP ಗಳು ಯಾರಾದ್ರೂ ಒಬ್ಬರು ಆಕ್ಸಿಡೆಂಟ್ ಸತ್ರೆ, ಇಲ್ಲ ಅವ್ರ ಮನೆ ಯಾರಾದ್ರೂ ಸತ್ರೆ, ಅದಾದ್ಮೇಲೆ ಆಗ್ಬೋದು ರೋಡ್ ಇದು. ಅಲ್ಲಿ ತನಕ ಮಾಡಲ್ಲ ಅವರು. ಇಲ್ಲೇ ಜನರ ಜೀವಕ್ಕೆ ಬೆಲೆ ಇಲ್ಲ. ಹಂಗಾಗಿ ಹೋಗಿದೆ ಮಲೆಬೆನ್ನೂರು ಪರಿಸ್ಥಿತಿ. ಆದ್ರೆ ಹೇಳ್ಕೊಳಕ್ಕೆ ಒಂಥರ ಅಸಹ್ಯ ಆಗ್ತದಣ್ಣ. ನೀವು ವೈಟ್ ಶರ್ಟ್ ಹಾಕೊಂಡು ರೋಡ್ನ ಹೋಗ್ರಿ, ಅಲ್ಲಿ ಊರು ದಾಟೋದ್ರೆ ಕೆಂಪಾಗಿರ್ತದೆ ಶರ್ಟ್. ಎಷ್ಟು ಜನ ಅಸ್ತಮಾ ಪೇಷಂಟ್ಸ್ ಅದಾರ ಯಾರಿಗೆ ಗೊತ್ತೈತೆ? ಯಾರು ಇನ್ನೂ ಚೆಕ್ ಮಾಡ್ಸಿಲ್ಲ. ಧೂಳು ಅವ್ರು ಮೇನ್ ರೋಡ್ನಾಗ ಎಲ್ಲರಿಗೆ ಹೋಗೊಂದ್ಸತಿ ಕೇಳೋಣ, ನೀನು ಧೂಳು ಎಷ್ಟು ಬರ್ತೈತಿ ಅಂತೇಳಿ. ಯಾರು ಧೂಳು ಕುಡಿಯಾಕತ್ತಾರಲ್ಲ ಅವ್ರ ಹತ್ರನೇ ಪ್ರಜ್ಞೆ ಅನ್ನೋದಿಲ್ಲ, ಬಂದು ಪ್ರಶ್ನೆ ಮಾಡ್ಬೇಕು ನಾವು ಅಂತೇಳಿ. ನಾವೆಲ್ಲರೂ ಟ್ಯಾಕ್ಸ್ ಪೇಯರ್ಸ್ ಅಲ್ಲ, ಹೌದಾ? ಇವ್ರೇ ಪ್ರಶ್ನೆ ಮಾಡಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ತೀರಿ ಇವ್ರಿಗೋಸ್ಕರ ಪ್ರಶ್ನೆ? ಅಂದ್ರೆ ನಮ್ಮ ಈ ಸತ್ಪ್ರಪಂಚದಲ್ಲಿ ಸತ್ಪ್ರಜೆಗಳಂದ್ರೆ ನಮ್ಮ
ಸತ್ಪ್ರಜೆ ಅಲ್ಲ ಅಣ್ಣ, ಸತ್ತ ಪ್ರಜೆಗಳು ಇವರು. ಒರಿಜಿನಲ್ ಸತ್ಪ್ರಜೆಗಳು ಅಂತ ಹೇಳ್ಬೇಡ್ರಿ, ಸತ್ತ ಪ್ರಜೆಗಳದು. ಆಯ್ತು, ಈಗ ಶಾಸಕರ ಹತ್ರನೇ ಆಗಲಿ ಎಷ್ಟು ಜನ ಹೋಗಿ ಕೇಳಿದಾರೆ ರೋಡ್ ಮಾಡಿಸ್ರಿ ಅಂತೇಳಿ? ಯಾರು ಲೋಕಸಭಾ ಸದಸ್ಯರ ಆದ್ರೂ ಹೋಗಿದಾರ? ಮಿನಿಸ್ಟರ್ ಹತ್ರ ಹೋಗಿದಾರೆ? ಯಾರು ಹೋಗಿಲ್ಲ. ಪ್ರೊಟೆಸ್ಟ್ ಮಾಡ್ಬೇಕು, ರೋಡ್ ನಿಲ್ಲಿಸ್ಬೇಕು. ಅಣ್ಣ ದಿಸಕ್ಕೇನಿಲ್ಲ ಅಂದ್ರೆ 1000 ಬಸ್ ಅಡ್ಡಾಡ್ತಾವ ಇಲ್ಲಿ, ಗೌರ್ಮೆಂಟ್ ಬಸ್ಗಳು. ಒಂದ್ಸತಿ ಅಡ್ಡ ಹಾಕಿದ್ರೆ ಗೊತ್ತಾಗ್ತೈತಿ. ಹಿಂಗಿದೆ ನಮ್ಮೂರಿನ. ಅಂದ್ರ ಆ ಹುಡುಗ ಈಗ ಪಾಪ 27 ವರ್ಷದ ಹುಡುಗ ಸತ್ನಲ್ಲ, ಏನು ಅಂತಾರೆ ಎಷ್ಟೋ ಜನ ಹೋಗ್ಬಿಟ್ರಲ್ಲ. ನಾನು ನೋಡೋಣ, ಅವ್ರು ಯಾರು ಹುಟ್ಟಿಸಿ ಬೆಳೆಸಿದಾರಲ್ಲ ಅವ್ರಿಗೆ ಹೊಟ್ಟೆ ಉರಿತೈತಿ. ಈಗ ಅಧಿಕಾರಿಗಳಿಗೆ ಏನೈತಿ, ದಿವಸ ಬೆಳಗ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ತುಂಬ್ಕೊಂಡು ಹೋಗ್ತಾರೆ ಪುರಸಭೆಯಿಂದ, ಅಲ್ಲಿಂದ ಇಲ್ಲಿಂದ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ತಿಂದು ಹೋಗ್ತಾರೆ. ತಗೊಂಡು ಏನು ಮಾಡಿದೆ? 1000 ಜನ ಸಾಯ್ತದಾರೆ. ಹಿಂಗೆ ಸತ್ರ ಅವ್ರಿಗೆ ಏನು ಆಗ್ಬೇಕಾಗಿದೆ? ಹೌದು. ಆದ್ರೆ ಈಗ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಮಾನವೀಯತೆ ಮೌಲ್ಯಗಳಿಗೆ ಇಲ್ಲಣ್ಣ, ಎಲ್ಲರೂ ಮಲೆಬೆನ್ನೂರು ಜನ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇದ್ದಾರೆ. ಮಾನವೀಯ ಮೌಲ್ಯಗಳಿಗೆ ಬೆಲೆ ಇಲ್ಲ. ಇದು ಫ್ಯಾಕ್ಟ್. ಇದು ನಾನು ಸುಮಾರು ಒಂದು 5-6 ವಿಡಿಯೋ ಮಾಡಿದ್ದೆ ಅಣ್ಣ, ಆದ್ರೆ ಒರಿಜಿನಿಟಿ ಸಿಕ್ಕದ್ದು ಫಸ್ಟ್. ಅಣ್ಣ ಈಗ ಏನು ಗೊತ್ತಾ, ಇಲ್ಲಿ ನಾನು ಉದ್ಧಾರ ಆಗಿದ್ರು ಬೇಡ, ಬಕ್ಕದನ್ ಆಗ್ಬಾರ್ದು ಅಂತಾರೆ. ಹಂಗಿರೋದು. ಯಾಕಂದ್ರೆ ರೋಡ್ ಆದ್ರೆ ಎಲ್ರಿಗೂ ಆಗ್ತದೆ, ಯೋಚನೆ ಮಾಡ್ಬೇಕಾ? ಮಾಡಲ್ಲ ಯಾರು. ಟೈಮ್ ಟು ಟೈಮ್ ಬಸ್ ಇಲ್ಲ, ಸ್ಟೂಡೆಂಟ್ಸಿಗೆ ತೊಂದರೆ, ರೋಡ್ ಹಿಂಗದಾವೆ, ಎಕ್ಸಾಮ್ಸಿಗೆ ಹೋಗೋರು, ಹಾಸ್ಪಿಟ್ಲಿಗೆ ಹೋಗೋರು, ದುಡಿಯೋಕೆ ಹೋಗೋರು, ದಿವಸ ಬೆಳಗ್ಗೆ ಆದ್ರೆ ಎಲ್ರಿಗೂ ಕಷ್ಟ ಅಣ್ಣ ಇದು. ಒಟ್ಟು ಆದಷ್ಟು ಬೇಗನೆ ಪೂಜೆ ಮಾಡಿದಾರ. ಯಾವಾಗ ಕಾರ್ಯರೂಪಕ್ಕೆ ತರ್ತಾರೋ ಆ ಜಿಗಳಿ ರೋಡಿನ ಕತಿ ಅದಂತೂ ಬೇಡ. ಹೇಳಕ್ಕೆ ಟೈಮ್ ಇಲ್ಲ, ಕೇಳಕ್ಕೆ ಟೈಮ್ ಇಲ್ಲ ಅಂದಂಗೆ ಆಗೈತಿ. ಏನಪ್ಪ ಲಾಸ್ಟ್ ಏನು ಹೇಳ್ತೀವಿ? ಏನಿಲ್ಲ ಅಣ್ಣ, ಜನ ಎಚ್ಚೆತ್ಕೋಬೇಕು, ಪ್ರಶ್ನೆ ಮಾಡ್ಬೇಕು. ಪ್ರಶ್ನೆ ಮಾಡಿದ್ರೆ ಕೆಲಸ ಆಕ್ಕವೆ. ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆಯಲ್ಲ ಪ್ರತಿಭಟನೆ ಮಾಡೋಕ್ಕೆ. ಒಂದ್ಸತಿ ಪ್ರತಿಭಟನೆ ಮಾಡಬೇಕು, ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು, ದೊಡ್ಡದಾಗಿ ಮಾಡ್ಬೇಕು. ಅಲ್ಲಿಗೇನಾದ್ರೂ ಇಂಪ್ಯಾಕ್ಟ್ ಬೀಳ್ಬೋದು ಗೌರ್ಮೆಂಟ್ ಮೇಲೆ, ಅವಾಗ ಕೆಲಸ ಆಗ್ತಾವ ಅನ್ನೋ ಒಂದು ನಂಬಿಕೆ ಅಷ್ಟೇ ಅಣ್ಣ. ಅಲ್ಲಿ ತನಕ ಏನೂ ಆಗಲ್ಲ. ಯಾಕಂದರೆ ನಮಗೂ ಬಾಯಿರ್ಬೇಕಣ್ಣ. ದುಡ್ಡು ಇಸ್ಕೊಂಡು ಓಟ್ ಹಾಕೋರೋಗಿ ಬಾಯಿರಲ್ಲ ಅವು ಕೇಳಕ್ಕೆ. ಹೌದಾ? ಫಸ್ಟ್ ಜನ ಕರಪ್ಷನ್ ಬಿಡ್ಬೇಕು, ಅವಾಗೆಲ್ಲ ಕರೆಕ್ಟ್ ಹಾಕೋ. ಸರಿ ಆಯಿತು. ದಯವಿಟ್ಟು ಈ ರೋಡ್ನ ಆದಷ್ಟು ಬೇಗನೆ ಮಾಡ್ಬೇಕಂತೇಳಿ ಪ್ರತಿಯೊಬ್ಬರು ಮನಸ್ಸಿನಾಗ ಕೂಡ ಐತಿ. ಎಲ್ಲಿ ಕೂತ್ಕೊಂಡ್ರೆ ಎಲ್ಲಿ ನಿಂತ್ಕೊಂಡ್ರೆ ನಿಮ್ಮ ಮಲೆಬೆನ್ನೂರಿಗೆ ಬಂದಿದ್ದಪ್ಪ, ಜೀವನ ಪೂರ್ತಿ ನಿಮ್ಮ ಮಲೆಬೆನ್ನೂರು ಕಡೆ ಮಕ ಹಾಕ್ಬಾರ್ದು ಅಂತಾರೆ. ಕೆಲವು ಜನ ಹೆಣ್ಣು ಕೊಡ್ತಾಯಿಲ್ಲ ಎದಿರಿ. ಯಾಕಂದ್ರೆ ಧೂಳಕ್ಕೆ ನಾಳೆ ಮಕ್ಕಳು ಮರಿ ಹಾಕವಲ್ಲ ಅನ್ನೋದು ಡೌಟ್ ಆಗೈತಿ. ಅವ್ನು ಒರಿಜಿನಲಿಟಿ ಇದ್ರೆ ಆ ಥರ ಒಂದು ಪರಿಸ್ಥಿತಿ ಆಗೈತಿ. ದಯವಿಟ್ಟು ಈ ರೋಡ್ ಜಲ್ದಿ ಮಾಡಿದರೆ ಅನುಕೂಲ ಅಂತೇಳಿ ನಾನು ಒಬ್ಬನ ಮಾತಲ್ಲ, ನಾನು ಹೇಳಿ ಸಾಕಾಗ್ಬಿಟ್ಟಾನಿ. ನಮ್ಮ ಅಣ್ಣ ತಮ್ಮಳದು ಎಲ್ಲದು ಇದೇ ಥರ ಮಾತೈತಿ. ನಂದು ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಏನೋ ಹಂಗಾಗಿ ಅರ್ಥ ಮಾಡ್ಕೊಂಡು ಈ ರೋಡ್ ಮಾಡಿದ್ರೆ ಒಳ್ಳೇದು ಅಂತೇಳಿ ನಮ್ಮ ಮಲೆಬೆನ್ನೂರು ಜನದ ವತಿಯಿಂದ ನಾವೆಲ್ಲರೂ ಒಂದು 100 ಸಲ ಕೇಳಿದ್ವಿ. ಇದೊಂದು ಸಲ ಲಾಸ್ಟಿಗೆ ಕೇಳ್ತಾವೆ. ವಿಡಿಯೋ ಮಾಡಲ್ಲ. ನಮಸ್ಕಾರ.